ಎಲ್ಲ ಪ್ರಿಯ ವೀಕ್ಷಕರಿಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನಾವಿವತ್ತು ಪರಿಸರ ಮತ್ತು ಪರಿಸರದ ಬಗ್ಗೆ ಮೆಸೇಜ್ ಕೊಟ್ಟಿರೋಂಥ ಕೆಲ ಸಿನಿಮಾಗಳನ್ನು ನೋಡೋಣ. ಇನ್ನೇನು ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಗಂಧದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಪ್ರಕೃತಿ ಅಂದಾಗ ಮೊದಲು ನೆನಪಿಗೆ ಬರೋ ಸಿನಿಮಾನೇ ಗಂಧದ ಗುಡಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅಭಿನಯಿಸಿರುವ ಈ ಚಿತ್ರ ಆ ಕಾಲಘಟ್ಟದಲ್ಲಿ ಬಹಳ ಸದ್ದು ಮಾಡಿದಂಥ ಸಿನಿಮಾ. ಪ್ರಕೃತಿ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡಿರೋ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂತು. ಹಾಗೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನೂ ಕೊಡ್ತು. ಗಜ ಕೇಸರಿ. ಮಠಾಧೀಶ ಆಗಬೇಕು, ಇಲ್ಲ ಮಠಕ್ಕೆ ಒಂದು ಆನೆ ನೀಡಬೇಕು ಅಂದಾಗ ನಾನು ಮಠಾಧೀಶ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಮಠಕ್ಕೊಂದು ಆನೆ ನೀಡ್ತೀನಿ ಅಂತ ಆನೆ ಹುಡ್ಕೊಳ್ಳೋ ನಾಯಕ ಹೊಡ್ತಾನೆ. ಮುಂದೆ ಒಂದು ಕಾಡಿಗೆ ಹೋಗಿ ಸೇರ್ತಾನೆ. ಆ ಕಾಡಿನಲ್ಲಿ ಆಗುವಂಥ ಸಮಸ್ಯೆಗಳನ್ನ ಯಾವ ರೀತಿ ನಾಯಕ ಪರಿಹಾರ ಮಾಡ್ತಾನೆ ಅಂತ ಎಸ್ ಕೃಷ್ಣವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂಥರ ಫೀಲ್ ಗುಡ್ ಮೂವಿಯಾಗಿ ಹೊರಹೊಮ್ಮಿದೆ ಸಿನಿಮಾ. ಮೃಗಾಲಯ. ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯಿಸಿದಂಥ ಈ ಸಿನಿಮಾ ಪ್ರಾಣಿಗಳ ಬಗ್ಗೆ ಯಾವ ರೀತಿ ಕೇರ್ ತಗೋಬೋದು, ಯಾವ ರೀತಿ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಬೋದು ಅಂತ ತೆಗೆದಂಥ ಒಂದು ಸಿನಿಮಾ. ಸಣ್ಣ ಮಕ್ಕಳಿದ್ದಾಗ ತುಂಬ ಸರಿ ರಿಪೀಟ್ ಮಾಡಿ ನೋಡಿದಂಥ ಸಿನಿಮಾ ಕೂಡ ಹೌದು ಇದು. ಹೀರೋಗೆ ಪ್ರಾಣಿಗಳ ಬಗ್ಗೆ ಇರೋ ಕಾಳಜಿ ಮತ್ತು ಅದರ ಸುತ್ತ ನಡೆಯುವಂಥ ಕೆಟ್ಟ ವಿಚಾರಗಳನ್ನೆಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಪರ್ಸ್ನಲಿ ಫೇವ್ರೇಟ್ ಆದಂಥ ಸಿನಿಮಾ. ತಲೆದಂಡ. ಸಂಚಾರಿ ವಿಜಯ್ ಒಂದು ವಿಭಿನ್ನ ಪಾತ್ರದಲ್ಲಿ ಬಂದಂಥ ಚಿತ್ರ. ಹಾಗೆ ಚಿತ್ರದ ಕತೆ ಕೂಡ ವಿಭಿನ್ನವಾಗಿದೆ. ಪ್ರಕೃತಿಗೆ ಮಾನವನಿಂದ ಆಗುವ ವಿಪತ್ತುಗಳು, ಅಪಾಯಗಳನ್ನೆಲ್ಲ ಮೆಟ್ಟಿ ನಿಂತು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದೇ ಕತೆ. ಒಂದು ಒಳ್ಳೆಯ ಸಂದೇಶ ಕೊಟ್ಟಿರೋಂಥ ಸಿನಿಮಾ. ಅದೇ ರೀತಿ ಸಂಚಾರಿ ವಿಜಯ್ಗೊಂದು ನಮ್ಮ ನಮನಗಳು.